Umar Farooq, M. Prajwal. Deputy Umar Farooq Shiro, Mohammad Imtiaz Ao. Samruddh M. Prajwal, Samruddh M. Prajwal, Umar Farooq Imtiaz. ಇಷ್ಟು ಜನಕ್ಕೆ ಮುಂದೆ ಭಾಳ ಭವಿಷ್ಯ ಒಳ್ಳೆಯದಾಗಲಿದೆ. ಸರ್ ಜೊತೆ ನಾನು ಡಿಸ್ಕಸ್ ಮಾಡಿದೆ. ಒಮ್ಮೆ ಬಸು ಸರ್ ಅವ್ರ ತಂದೆ MLA ಆಗಿದ್ದಾರೆ. ಅವರು ರಾಜಕಾರಣದಲ್ಲಿ ಭಾಳ ವರ್ಷದಿಂದ ಅಳವಡಿಸ್ಕೊಂಡು ಎಲ್ಲರ ರಾಜಕಾರಣಿಗಳ ಜೊತೆಗೆ ಒಡನಾಟ ತುಂಬ ಚೆನ್ನಾಗಿದೆ ಅವ್ರದ್ದು. ನಾನು ಅವ್ರ ಜೊತೆಗೆ ಮಾತಾಡಿದ್ದೀನಿ. ಒಬ್ಬರು ಮಿನಿಸ್ಟರ್ ಹತ್ರ ನಾನು ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ನಿನ್ನೆ ತಾನೇ ನಾನು ಆಫೀಸರ್ ಬಂದಿದ್ದು, ಯೂತ್ ಆಫೀಸರ್ ಅವ್ರ ಮುಂದೆ ಹೇಳಿದ್ದೆ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಬೆಂಗಳೂರಿಗೆ ಸಾಕಷ್ಟು ಸತಿ ಹೋಗಿ ಬಂದಿದ್ದೀನಿ. ನಮ್ದು ಏನು ಬಾಕಿ ಇರೋದು, ಏನು ಕೆಲಸ ಆಗಬೇಕಾಗೋದು ಹೇಳಿದ್ದು ಹೇಳಿ. ನಿನ್ನೆ ಹೇಳ್ದಲ್ಲ, ಯಾವುದಕ್ಕೆ ಪ್ರೇ ಮಾಡಿ ಅಂತ ಹೇಳಿದೆ ಮಕ್ಕಳಿಗೆಲ್ರಿಗೂ. ನಾನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದಿಂದ ನನಗೆ ಮಾನ್ಯತೆ ಬೇಕು, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯತೆ. ಆ ಮಾನ್ಯತೆಗೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಬಸವೇಶ್ವರ್ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಮೀಟ್ ಮಾಡ್ತೀನಿ ಅಂತ ಒಬ್ಬ ಮಿನಿಸ್ಟರ್ ಹತ್ರ ಹೋಗಿ. ಅಲ್ಲಿಂದ ಏನಾದ್ರು ಆಗಿಬಿಟ್ರೆ ನಿಮ್ದೆಲ್ರಿಗೂ ತುಂಬ ಅನುಕೂಲ ಆಗುತ್ತೆ. ಇದರಿಂದ ಏನೇನು ಅನುಕೂಲ ಆಲ್ರೆಡಿ ತೊಗೊಳ್ತಾ ಇದ್ರ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳು 10,000 ರೂಪಾಯಿ ನೀವು ಸ್ಕಾಲರ್ಶಿಪ್ ತೊಗೊಳ್ತಿದ್ರ. CET ಸ್ಪೋರ್ಟ್ಸ್ ಕೋಟದಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್,
ವೆಟರ್ನರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರಿ, ಫಾರೆಸ್ಟ್ರಿ ಇದೆಲ್ಲ ಸೀಟ್ ಪಡಿತಿದ್ದೀರಾ. ಮುಂಚೆ ಆಲ್ರೆಡಿ ಇಂಜಿನಿಯರ್ಸ್ ಭಾಳ ಜನ ಆಗಿದ್ದಾರೆ. ಮೆಡಿಕಲ್ ಸುಷ್ಮಿತಾ ಮತ್ತು ಸಭಾ ತಸ್ಕಿನ್ ಇಬ್ಬರು ಆಗಿದ್ದಾರೆ. ಸಕ್ಕರೆ ಜನಕ್ಕೆ ಸೀಟ್ ಸಿಕ್ಕಿದೆ. ಮುಂದೆನೂ ನಾನು ಇದನ್ನು ಪ್ರಯತ್ನಪಟ್ಟು ನಿಮ್ಗೆಲ್ರಿಗೂ ಈ ಸೀಟ್ ಕೊಡಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತೀನಿ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯತೆ ಬೇಕು. ನಾನು ಅದಕ್ಕಿಂತ ಮುಂಚೆ ಕೊಟ್ಟಿರೋದು ಬೇರೆ ಗೇಮ್ ಇತ್ತು, ಅದು ನಮ್ಮ ಜಿಲ್ಲೆ ಮಾತ್ರ ಇತ್ತು. ಇದು ನಮಗೆ ರಾಜ್ಯ ಸಿಕ್ಕಿದೆ. ರಾಜ್ಯ ನಾನು ಅಧ್ಯಕ್ಷ ಆಗಿರೋದ್ರಿಂದ ಇದ್ರ ಹಿಂದೆ ಭಾಳ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಪೇರೆಂಟ್ಸ್ ಸಪೋರ್ಟ್ ಬೇಕು, ಮಕ್ಕಳು ಸಪೋರ್ಟ್ ಬೇಕು, ಜೊತೆಗೆ ರಾಜಕಾರಣ ಸಪೋರ್ಟ್ ಬೇಕು, ನನ್ನ ಕೋಚಸ್ ಸಪೋರ್ಟ್ ಬೇಕು. ಎಲ್ಲ ಸಪೋರ್ಟ್ ಇದ್ದರೆ ನಾನು ಸಾಧ್ಯ ಆಗೋಷ್ಟು 2026 ಒಳಗಡೆ ಈ ಮಾನ್ಯತೆ ತಗೊಂಡು ಈ ಒಂದು ರಾಜ್ಯ ಮಟ್ಟ ಕಾಂಪಿಟೇಷನ್ ಇದೆಲ್ಲ ಇದು ಸರ್ಕಾರ ಅಡಿಯಲ್ಲಾಗುತ್ತೆ. ಇದನ್ನೆಲ್ಲ ನಾವು ಏನು ಪ್ರೈಸಸ್ ಕೊಡ್ತಾ ಇದ್ದೀವಿ ಇದೆಲ್ಲ ನೀವು ಕೊಟ್ಟಿರೋ ಫೀಸಲ್ಲಿ ನಾವು ಹಾಕಿ ಅದನ್ನೆಲ್ಲ ಪೂರ್ತಿ ಮಾಡ್ತಾ ಇರೋದು. ಇದರಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಉದ್ದೇಶ ಗೇಮ್ ಬೆಳೆಸ್ಬೇಕಂತ ಹೇಳ್ಬಿಟ್ಟು ಮಾಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ನಮ್ಮದು ನ್ಯಾಷನಲ್ ಲೆವೆಲ್ ನಡೀತಲ್ಲ, ಇನ್ನೂವರೆಗೂ ಈ ಥರ ಇಷ್ಟು ದೊಡ್ಡ ಟ್ರಾಫಿ ಕೊಟ್ಟಿಲ್ಲ, ನಾವು ಕೊಡ್ತಾ ಇದ್ದೀವಿ. ಯಾಕೆ ಗೇಮ್ ಬೆಳಿಲ್ಲ ಅಂತ. ಇದು ನೋಡಿ, ಇದು ಯಾವ್ದು ಟ್ರಾಫಿ ಅಂತಂದರೆ ಇದು ಕೂಡೋದಂತ ಗೊತ್ತಾಗಬೇಕು. ಕೂಡ ಬೆಳಿಬೇಕು. ಕೂಡ ಬೆಳಿಲಿಕ್ಕೋಸ್ಕರ ಎಲ್ಲರೂ ನೀವು ಏನು ಮೆಡಲ್ ಹಾಕ್ಕೊಂಡಿದ್ದೀರಾ, ತುಂಬಾ ಕ್ವಾಲಿಟಿ ಮೆಡಲ್ ಕೊಟ್ಟಿದ್ದೀನಿ. ಅದ್ರ ಟ್ಯಾಗ್ ನೋಡಿ, ಆ ಡೀಟೇಲ್ಸ್ ಇದೆ ಅದರಲ್ಲಿ. ನಿಮ್ಮ ಮೆಡಲ್ ಹಾಕೊಂಡಿರೋದ್ರಲ್ಲಿ ಏನು ಕಾಂಪಿಟೇಷನ್ ನಡೀತಿದೆ ಅಂತ ಹೇಳ್ಬಿಟ್ಟು, ಆ ಮೆಡಲ್ ಒಳಗಡೆ ಎಲ್ಲ ಅಡ್ರೆಸ್ ಇದೆ, ಎಲ್ಲಿ ನಡೀತಿದೆ, ಯಾವ ಡೇಟಿಗೆ ನಡೀತಿದೆ ಅಂತ ಹೇಳ್ಬಿಟ್ಟು ಈ ಥರ ಕ್ವಾಲಿಟಿಯಾಗಿ ನಿಮಗೆಲ್ಲ ವಸ್ತುಗಳು ಸಿಗ್ತಾ ಇದ್ದಾವೆ. ಅದೇ ಥರ ಸರ್ಕಾರ ಸೌಲಭ್ಯ ನಿಮ್ಗೆ ಸಿಗಲಿ ಅಂತ ನಾನು ಹೇಳ್ತಾ ನನ್ನ ಈ ಶಿವಮೊಗ್ಗದಲ್ಲಿ ನಡೆದಂಥ ಕೂಡೋ ಟೂರ್ನಮೆಂಟ್ ತುಂಬ ಯಶಸ್ವಿಯಾಗಿ ನಡೆದಿದೆ. ಆಲ್ ದಿ ವೆರಿ ಬೆಸ್ಟ್. ಯಾಕಂದರೆ ಆಲ್ ಓವರ್ ಸ್ಟೇಟಿಂದ ಎಲ್ಲ ಕಡೆಯಿಂದ ಬಂದಿದ್ದರು. ಇದು ನೋಡೋಕ್ಕೆ ಭಾಳ ಸುಂದರವಾಗಿತ್ತು. ಆಮೇಲೆ ಎಲ್ಲರೂ ಕೂಡ ಇದನ್ನ ಕಲಿಬೇಕಾಗಿ ನನ್ನೊಂದು ರಿಕ್ವೆಸ್ಟ್. ಯಾಕಂದರೆ ಇದರಲ್ಲಿ ಎಲ್ಲ ಆರ್ಟ್ ಕೂಡ ಮಿಕ್ಸ್ ಆಗಿ ಇರೋ ಒಂದೇ ಒಂದು ಆರ್ಟು ಕೂಡೋ ಆರ್ಟು. ಹಂಗಾಗಿ ಎಲ್ಲರೂ ಕೂಡ ಇದನ್ನ ಕಲ್ತು ಎಲ್ಲರಿಗೂ ಯುವ ಪೀಳಿಗೆ ಇದನ್ನ ಕಲಿಬೇಕಾಗಿ ನಾನು or 12th Karnataka State Kodo Championship. Students, please clap. Secretaries on the dais and all the players, coaches, referees and all the parents for cooperating for this competition. Thank you one and all. 12ನೇ ರಾಜ್ಯ ಮಟ್ಟದ ಕೂಡೋ ಚಾಂಪಿಯನ್ಶಿಪ್ಪು ಭಾರಿ ಯಶಸ್ವಿಯಾಗಿ ನಡೀತು. ಈ ಕಾರ್ಯಕ್ರಮಕ್ಕೆ ಬಂದು ಇದರಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳನ್ನ ನೋಡಿದ್ವಿ. ಬಹಳಷ್ಟು ಒಳ್ಳೆ ಪರ್ಫಾರ್ಮೆನ್ಸು ತೋರಿಸಿದ್ರು. ನಾನು ಕೂಡ 1988ರಿಂದ ಕರಾಟೆಯಲ್ಲಿ 7 ಚಿನ್ನದ ಪದಕನ ಗಳಿಸಿದ್ದೆ. ಆದರೆ ಆ ಪದಕಕ್ಕೆ ಅಷ್ಟೊಂದು ಬೆಲೆ ಇರಲಿಲ್ಲ ಆಗಿನ ಕಾಲದಲ್ಲಿ. ಇವತ್ತು ಕೂಡೋ ಅನ್ನೋದು ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಕ್ರೀಡೆ. ಈ ಕ್ರೀಡೆಯಲ್ಲಿ ಭಾಗವಹಿಸಿ ಗೆದ್ದಂತಹ ಕ್ರೀಡಾಪಟುಗಳಿಗೆ MBBS ಅಲ್ಲಿ, ಡೆಂಟಲಲ್ಲಿ, ಇಂಜಿನಿಯರಿಂಗಲ್ಲಿ, IAS ಅಲ್ಲಿ ರಿಸರ್ವೇಷನ್ 4% ರಿಸರ್ವೇಷನ್ ಇರುತ್ತೆ. ನಮ್ಮ ಟೈಮಲ್ಲಿ ನಾವು 7 ಗೋಲ್ಡ್ ಮೆಡಲ್ ತೊಗೊಂಡು ಕೂಡ ನಮ್ಗೆ ಯಾರೂ ಕೇಳ್ತಿರ್ಲಿಲ್ಲ. ಆದರೆ ಇದರಲ್ಲಿ ನಿಮಗೆ ಆ ಒಂದು ನಿಮ್ಮ ಮಕ್ಕಳಿಗೆ ಆ 4% ರಿಸರ್ವೇಷನ್ ಸಿಗುತ್ತೆ. ಭಾಳಷ್ಟು ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ.
ಮತ್ತು ಆರೋಗ್ಯದಲ್ಲೂ ಕೂಡ ಅವರಿಗೆ ತುಂಬ ಇಂಪ್ರೂವ್ಮೆಂಟ್ಸು ಕಾಣುತ್ತೆ, ಡಿಸಿಪ್ಲಿನ್ಸ್ ಇರುತ್ತೆ. ಮತ್ತು ಈ ಗೇಮು ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಂತಾರೆ. ಇದರಲ್ಲಿ ಕರಾಟೆ, ಬಾಕ್ಸಿಂಗು, ಜುಜುತ್ಸು ಮತ್ತು ತೈಕಂಡು ಬೇರೆ ಬೇರೆ ಎಲ್ಲ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸು ಇದರಲ್ಲಿ ಕಂಡುಬರೋದ್ರಿಂದ ಮತ್ತು ಇದೊಂದು ಅಮೆಚೂರ್ ಇರೋದ್ರಿಂದ ತುಂಬ ಮಕ್ಕಳಿಗೆ ಬೆನಿಫಿಟ್ಸ್ ಇರುತ್ತೆ. ಮುಂದೆ ಮಕ್ಕಳನ್ನ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀವು ಅಂತ ಕೂಡೋ ಅಸೋಸಿಯೇಷನ್ ಆಫ್ ಕರ್ನಾಟಕ ರಾಜ್ಯ ಅಧ್ಯಕ್ಷ. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ನಾನು ಸಂಘಟಿತ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಫಿಲ್ಮ್ ಆ್ಯಕ್ಟರ್ ಅಕ್ಷಯ್ ಕುಮಾರ್ ಇದ್ದಾರೆ, ಅವ್ರು ಚೇರ್ಮನ್ ಆಗಿದ್ದಾರೆ. ಆ ಸಂಸ್ಥೆಯಲ್ಲಿ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ರಾಷ್ಟ್ರ ಮಟ್ಟದಲ್ಲಿ. ಸೊ ಶಾರ್ಟ್ ಟೈಮಲ್ಲಿ 5 ವರ್ಷದಲ್ಲಿ ನಾನು ಈ ಮಟ್ಟಕ್ಕೆ ಕೂಡೋದನ್ನು ತಲುಪಿಸಿದ್ದೀನಿ. ಇದಕ್ಕಿಂತ ಮುಂಚೆ ಸಾಕಷ್ಟು ಗೇಮ್ ಮಾಡಿದೆ, ಈ ಸಕ್ಸಸ್ ಸಿಕ್ಕಿದ್ದಿಲ್ಲ. ಈ ಒಂದು 5 ವರ್ಷದಲ್ಲಿ ನಾನು ಈ ಕೂಡೋ ಗೇಮಲ್ಲಿ ಏನು ಸಕ್ಸಸ್ ಸಿಕ್ಕಿದೆ ಅದು ನನ್ನ ಜೀವನದಲ್ಲಿ ಸಿಕ್ಕಿಲ್ಲ. 1987 ನಾನು ಕರಾಟೆ, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಮುಯಾಥೈ, ಊಶು, ಕ್ವಾಂಕಿಡೋ, ಡಿಫ್ರೆಂಟ್ ಗೇಮ್ 8ರಿಂದ 10 ಗೇಮ್ ಮಾಡಿದ್ದೀನಿ ನಾನು. ಯಾವ ಗೇಮಲ್ಲಿ ನನಗೆ ಈ ಸಕ್ಸಸ್ ಸಿಕ್ಕಿದ್ದಿಲ್ಲ. ಹಾಗೆ ಅಷ್ಟು ಇಷ್ಟು ಪಾಪ್ಯುಲರ್ ಗೇಮ್ ಯಾವುದೂ ಇದ್ದಿಲ್ಲ. ಈಗ ಫಾಸ್ಟಾಗಿ ಬೆಳೀತಾರಂಥ ಗೇಮ್ ಅಂದರೆ ಕೂಡೋ ಗೇಮ್ ಇದು. ಯಾಕಂದರೆ ಇದಕ್ಕೆ ಭಾರತ ಸರ್ಕಾರ ಮಾನ್ಯತೆ ಸಿಕ್ಕಿದೆ. ಭಾರತ ಸರ್ಕಾರ ಮಾನ್ಯತೆ ಇರೋದ್ರಿಂದ ಪ್ರತಿ ವರ್ಷ ಲಾಸ್ಟ್ 3 ಇಯರ್ಸಿಂದ ಮಕ್ಕಳು ಇಲ್ಲಿಂದ ಸ್ಕಾಲರ್ಶಿಪ್ ಪಡಿತಾ ಇದ್ದಾರೆ. ಬಿಫೋರ್ ಲಾಸ್ಟ್ ಇಯರ್ 33 ಮೆಂಬರ್ಸ್ 10,000 ರೂಪಾಯಿ ಸ್ಕಾಲರ್ಶಿಪ್ ಪಡೆದ್ರು. ಲಾಸ್ಟ್ ಇಯರ್ ಇಲ್ಲ, ಬಿಫೋರ್ ಲಾಸ್ಟ್ ಇಯರ್ ಮೀನ್ 2022 33 ಮೆಂಬರ್ಸ್ ತೊಗೊಂಡ್ರು. 2023 55 ಮೆಂಬರ್ಸ್ ತೊಗೊಂಡ್ರು. 2024 75 ಮೆಂಬರ್ಸ್ ತೊಗೊಂಡಿದ್ದಾರೆ. ಈ ಸತಿ ಮಕ್ಕಳು ಇನ್ನೂ ಹೆಚ್ಚಾಗಿದ್ದಾರೆ. ಇನ್ನು ಸ್ಕಾಲರ್ಶಿಪ್ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ಆ ಮಕ್ಕಳು ಪಡೀತಾರೆ. ಇದಾದ ನಂತರ CET ಸ್ಪೋರ್ಟ್ಸ್ ಸ್ಟುಡಿಯೋ ಇದು ಕೂಡ ಇದೆ. ಆಮೇಲೆ ಜೊತೆಗೆ ಈ ಗೇಮ್ ಹೆಸರು ಏನಂತ ಅಂದರೆ ಕೂಡೋ ಅಂದರೆ ಜಪನೀಸ್ ಮಿಕ್ಸ್ಡ್ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಇದರಲ್ಲಿ ಹಲವಾರು ಗೇಮ್ ಮಿಕ್ಸರ್ನ ಇರೋದ್ರಿಂದ ಈ ಗೇಮಿಗೆ ತುಂಬಾ ಮಾನ್ಯತೆ ಇದೆ. ಸರ್ಕಾರ ಮಾನ್ಯತೆ ಕೊಟ್ಟಿದೆ. ತುಂಬ ಮಹತ್ವ ಇದೆ ಗೇಮಿಗೆ. ಆ ಮಹತ್ವನ ಎಲ್ಲ ಪೇರೆಂಟ್ಸು, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಗೇಮ್ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ನಾನು ರಾಷ್ಟ್ರ ಮಟ್ಟದಿಂದ ಏನೇನು ನಮ್ಮ ಡಾಕ್ಯುಮೆಂಟ್ಸ್ ಇದೆ ಅದು ನಾನು ಇಲ್ಲಿವರೆಗೆ ಏನೇನು ಮಾಡಿದ್ದೀನಿ ನಾನು ಇಲ್ಲಿವರೆಗೆ ಏನೇನು ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಿದ್ದು 70 ಪೇಜನ್ನು ಬುಕ್ ಮಾಡಿದ್ದೀನಿ, ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಇದು ಮಾನ್ಯತೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸದ್ಯದಲ್ಲಿ ನಮಗೆ ಇದು ಮಾನ್ಯತೆ ಸಿಗುತ್ತೆ. ಮಾನ್ಯತೆ ಸಿಗ್ಬಿಟ್ರೆ ಇಲ್ಲಿ ಬಂದಿರೋಂಥ ಪ್ರತಿಯೊಬ್ಬ ಮಗುಗೂ ಭಾಳಷ್ಟು ಒಳ್ಳೆ ಫ್ಯೂಚರ್ ಇದೆ. ನಮ್ಗೆ ಹೋಗುವಂಥ ಟೀಮ್ ಇದೇನು ಮಕ್ಕಳು ರಾಜ್ಯ ಮಟ್ಟ ಮಾಡಿದ್ದೀವಿ, ಇದು ಆ್ಯಕ್ಚುಲಿ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್, ಇದು ನ್ಯಾಷನಲ್ ಲೆವೆಲ್ಗೆ ಇದು ಸೆಲೆಕ್ಷನ್. ಇದಾದ ನಂತರ ನಾನು ಹೇಳ್ತಾ ಇದ್ದೆ ಈಗ ಇದೇ ಬುಕ್, ಅದು ಈ ಬುಕ್ಕು 70 ಪೇಜಿನ ಬುಕ್ ಇದೆ. ಅದು ಈ 70 ಪೇಜ್ ಬುಕ್ಕಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ನಾವೇನು ಪ್ರಾರಂಭ ಮಾಡಿದ್ವಿ ಅಲ್ಲಿಂದವರೆಗೂ ಈ ವರ್ಷದವರೆಗೂ ಇದನ್ನು ನೆಕ್ಸ್ಟ್ ಈ ಬುಕ್ಕಲ್ಲಿ ಈ ನಡೆದಿರೋಂಥ ರಾಜ್ಯ ಮಟ್ಟ ಕಾಂಪಿಟೇಷನ್ದು ಡಾಕ್ಯುಮೆಂಟ್ಸ್ ಅದಕ್ಕೆ ಸೇರುತ್ತೆ. ಇದನ್ನೆಲ್ಲ ನಾವು ಸರ್ಕಾರಕ್ಕೆ ಕೊಡ್ತೀವಿ. ಇಲ್ಲಿ ಬಂದಿರೋಂಥ ಪ್ರತಿಯೊಂದು ಮಗು ಯಾರು ಗೋಲ್ಡ್ ಮೆಡಲ್ ಪಡೆದಾರೆ ಅವರು ನ್ಯಾಷನಲ್ ಆಡ್ತಾರೆ, ಯಾರು ಸಿಲ್ವರ್ ಬ್ರಾನ್ಸ್ ಮೆಡಲ್ ತೆಗೆದಾರೆ ಅವರು ಫೆಡರೇಷನ್ ಕಪ್ ಮತ್ತು ಅಕ್ಷಯ್ ಕುಮಾರ್ ಆಡ್ತಾರೆ. ಎಲ್ಲ ಮಕ್ಕಳಿಗೆ ಇದರಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ, ಫೆಡರೇಷನ್ ಕಪ್ಪಿಗೆ ಸಿಗುತ್ತೆ, ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ಗೂ ಸಿಗುತ್ತೆ ಮತ್ತು ಜೊತೆಗೆ ನ್ಯಾಷನಲ್ ಲೆವೆಲ್ಗೂ ಸಿಗುತ್ತೆ. ನಾವು ಈಗ ಮಕ್ಕಳು ಏನು ಸೆಲೆಕ್ಟ್ ಆಗಿದ್ದಾರೆ ರಾಜ್ಯ ಮಟ್ಟಕ್ಕೆ ಹೆಚ್ಚು ಕಡಿಮೆ 350 ಮಕ್ಕಳು ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ ಈ ಕಾಂಪಿಟೇಷನ್ಗೆ. ನಿನ್ನೆ ಪ್ರಾರಂಭ ಆಗಿದ್ದ ಗೇಮ್ ಇದು. ನಿನ್ನೆ 6ನೇ ತಾರೀಕು. ನಿನ್ನೆ ಯಾರೂ ನಡೆಯಲ್ಲ ಅಂತ ಅಂದರು ಈ ಕಾಂಪಿಟೇಷನ್. ನನಗೆ ಸ್ಟೇಡಿಯಂ ಯೂತ್ ಆಫೀಸರ್ ಆಗಲಿ ಎಲ್ಲರೂ, ಪೇರೆಂಟ್ಸು, ಸ್ಕೂಲ್ನವರು ಎಲ್ಲರೂ ಸಹಕಾರ ಮಾಡೋದು. ನನ್ನ ಟೀಮ್ ನನ್ನ ಜೊತೆಗೆ ಏನು ಟೀಮ್ ನಿಂತಿದೆ ಈ ಟೀಮ್ ಎಲ್ಲರೂ ಸಹಕಾರ ಮಾಡಿಬಿಟ್ಟು ನಿನ್ನೆ ಹಿಂದೂ ಮಹಾಸಭಾ ಗಣಪತಿ ವಿಸ್ತರಣೆ ಇತ್ತು. ಅದರಲ್ಲಿ ಎಲ್ಲರೂ ಸ್ವಲ್ಪ ಟೆನ್ಷನ್ ಆಗಿದ್ರು, ಏನೋ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ 350 ಮಕ್ಕಳ ಜೊತೆಗೆ ಹೆಚ್ಚು ಕಡಿಮೆ 400 ಜನ ಹತ್ರ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ಎಲ್ಲ ನಿನ್ನೆನೂ ಅದ್ಭುತವಾಗಿ ಕಾರ್ಯಕ್ರಮ ಮುಗೀತು. ನಿನ್ನೆ ಸಾಕಷ್ಟು ಕೆಟಗರಿ ಮುಗೀತು, ಉಳಿದಿದ್ದ ಕೆಟಗರಿ ಇವತ್ತು ಮುಗಿಸಿದ್ದೀವಿ. ಎಲ್ಲ ಕಾಂಪಿಟೇಷನ್ ಸಕ್ಸಸ್ಫುಲ್ ಆಗಿದೆ. ಓವರ್ ಆಲ್ ಚಾಂಪಿಯನ್ ಫಸ್ಟ್ ಪ್ಲೇಸ್ ಶಿವಮೊಗ್ಗ ಬಂದಿದೆ, ಸೆಕೆಂಡ್ ಪ್ಲೇಸ್ ದಾವಣಗೆರೆ ಬಂದಿದೆ, ಥರ್ಡ್ ಪ್ಲೇಸ್ ಬ್ಯಾಂಗ್ಳೂರು ಅರ್ಬನ್ ಬಂದಿದೆ. ಸೊ ಇದು ನಾವು ಹಿಂದೆ ನಿಮ್ಗೆ ಕಾಣ್ತಾ ಇರ್ಬೋದು, ಆ 3 ಟ್ರಾಫಿಗಳು 3 ಡಿಸ್ಟಿಕ್ ಹೋಗಿದೆ. ಇದು ಅಥೆಂಟಿಕ್ ಆಗಿರೋವಂಥ ಗೇಮ್. ಇದು ಯಾವುದೇ ರೀತಿ ಇದರಲ್ಲಿ ನಾವು ಮಾಡ್ತಾರೋ ಮಗುಗೆ ಏನು ಅದಕ್ಕೆ ಬೆನಿಫಿಟ್ ಇಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಮಗುಗೂ ಬೆನಿಫಿಟ್ ಇದೆ. ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ನಮ್ಮ ಮಾನ್ಯತೆ ಸಿಗ್ಬಿಟ್ರೆ ಮಾಡ್ತಾ ಇರೋಂಥ ಪ್ರತಿಯೊಂದು ಮಗುಗೂ ಸ್ಟೇಟ್ ಗೋಲ್ಡ್ ಮೆಡಲ್ಗೆ 10,000 ರೂಪಾಯಿ ಸಿಗುತ್ತೆ. ಈಗ ನ್ಯಾಷನಲ್ ಲೆವೆಲ್ ಅಟೆಂಡ್ ಮಾಡಿದ್ದಕ್ಕೆ ನಮಗೆ 10,000 ರೂಪಾಯಿ ಸಿಗ್ತಾ ಇದೆ. 6ನೇ ಕ್ಲಾಸಿನ 10ನೇ ಕ್ಲಾಸ್ವರೆಗೂ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಟ್ಟ ಮಾನ್ಯತೆ ಸಿಗ್ಬಿಟ್ರೆ ನಮಗೆ
ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕದಿಂದ ಈ ಮಕ್ಕಳಿಗೆ ಎಲ್ರಿಗೂ 10,000 ರೂಪಾಯಿ ಗೋಲ್ಡ್ ಮೆಡಲ್ ಸಿಗುತ್ತೆ. ಯಾರಿಗೆ ಜನರಲ್ನವ್ರಿಗೆ, SC ST ನವ್ರಿಗೆ ಇದೇ ಕಾಂಪಿಟೇಷನಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಪ್ಲೇಸ್ ಮಾಡಿದವ್ರಿಗೂ 1 ಲಕ್ಷ ರೂಪಾಯಿ SC ST ಮಕ್ಕಳಿಗೆ ಸಿಗುತ್ತೆ. ಇದು ಅದಕ್ಕೆ ನಾನು ಎಲ್ಲರ ಹತ್ರ ಬೇಡ್ಕೊಳ್ತೀನಿ, ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಏನಂತಂದರೆ ಈ ಕರ್ನಾಟಕ ರಾಜ್ಯ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ಬಿಟ್ಟು ನಮ್ಮಲ್ಲಿ ಮಾಡ್ತಾರಂಥ ನಮ್ಮದು ಒಂದು ಇದು ಸ್ಟೇಟಲ್ಲಿ ನಡೆಯುತ್ತೆ, ಇನ್ನೊಂದು ಡಿಸೆಂಬರ್ ಜನವರಿ ಇನ್ ಬಿಟ್ವೀನ್ ನಮ್ಮದು ಒಂದು ಎಂಟ್ರಿ ಸ್ಕೂಲ್ ಅಂತ ಮಾಡ್ತೀವಿ. ಅದ್ರ ಬೇಸಿಸ್ ಮೇಲೆ ಆ ಮಕ್ಕಳು ನಮ್ಮದು ಮತ್ತೊಂದು ನ್ಯಾಷನಲ್ ಲೆವೆಲ್ ಆಗುತ್ತೆ. ಅದೇನೋ ನ್ಯಾಷನಲ್ ಟೂರ್ನಮೆಂಟ್ ಅಂತ ಆಗುತ್ತೆ, ನ್ಯಾಷನಲ್ ಚಾಂಪಿಯನ್ಶಿಪ್ ಕಪ್ ಅಂತ ಆಗುತ್ತೆ. ಎಲ್ಲಿ ಆಗುತ್ತೆ? ಅದು ಪುಣೆದಲ್ಲಿ ಆಗುತ್ತೆ, ವರ್ಷ ಆಗುತ್ತೆ. ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗ್ತಾ ಇದೆ. ಅದೇ ಆ ಸರ್ಟಿಫಿಕೇಟ್ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಆ ಮಕ್ಕಳಿಗೆ ನಾವು ಇಂಟರ್ ಸ್ಕೂಲ್ ಮಾಡಿಬಿಟ್ಟು ಅಲ್ಲಿ ಸೆಲೆಕ್ಷನ್ ಮಾಡ್ತೀವಿ. ಈ ನ್ಯಾಷನಲ್ ಲೆವೆಲ್ಗೆ ನಮ್ಮ ಇದನ್ನು ಸ್ಟೇಟ್ ಮಾಡಿಬಿಟ್ಟು ನಾವು ನ್ಯಾಷನಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಮಕ್ಕಳೆಲ್ಲ ಬಂದಿದ್ದಾರೆ ಎಲ್ರು. ಆಮೇಲೆ ಈ ಒಂದು ಗೇಮ್ ಇಲ್ಲಿ ತನಕ ಬರಬೇಕಾದ್ರೆ ಮೂಲ ಕಾರಣ ಯಾರಂತಂದರೆ ಮೆಹುಲ್ ವೋರಾ ಅಂತ ಇದ್ದಾರೆ. ಅವರು ಇದಕ್ಕೆ ಮೇನ್ ಮೂಲ ಕಾರಣ. ಅವರು ನಮ್ಮ ಇಂಡಿಯಾಗೆ ಕೋಚ್ ಆಗಿದ್ದಾರೆ. ಈಗ ಅವರೇ ಅಧ್ಯಕ್ಷರಿದ್ದಿದ್ದು 12 ವರ್ಷ ಆದವರೆಗೂ ಯಾರು ಅಧ್ಯಕ್ಷರ ಸ್ಥಾನನ ಅದು ಮುಂದುವರ್ಸೋಂಗಿಲ್ಲ. ಅದು ಹಾಗಾಗಿ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಅವರು ಬೇರೆಯವರು ಆಗಿದ್ದಾರೆ ಅಧ್ಯಕ್ಷರು. ಈಗ ಅವರು ಇಂಡಿಯಾ ಕೋಚ್ ಅಂತ ಆಗಿದ್ದಾರೆ. ಬಟ್ ಬ್ಯಾಕ್ ಬೋನ್ ಅವರಿರೋದು. ಅವ್ರ ಗೇಮಿಗೆ ಇಲ್ಲಿ ತನಕ ಬರಬೇಕಾದ್ರೆ ಅವರೇ ಮೂಲ ಕಾರಣ. ಜೊತೆಗೆ ಬಿಸ್ಪಿ ಖರ್ಡಿ ಸರ್ ಇದ್ದಾರೆ. ಆಮೇಲೆ ಈಗ ಅಧ್ಯಕ್ಷರಾಗಿರುವಂಥದ್ದು ಮೇಘಾ ಓರಾ ಮ್ಯಾಮ್ ಅಂತ, ಮೆಹುಲ್ ಸರ್ ಮಿಸಸ್, ಬಿಸ್ಪಿ ಖರ್ಡಿ ಮಿಸಸ್ ಫರ್ಜಾನಾ ಖರ್ಡಿ ಅಂತ ಅವರು ಇದಕ್ಕಾಗಿದ್ದಾರೆ, ಸೆಕ್ರೆಟರಿ ಆಗಿದ್ದಾರೆ. ಜಾಸ್ಮಿನ್ ಮಖ್ವಾನ್ ಅಂತ ಅವರು ಜಾಯಿಂಟ್ ಸೆಕ್ರೆಟರಿ ಆಗಿದ್ರು. ಅವ್ರ ಮಿಸಸ್ ಜ್ಯೋತಿ ಮಿಸ್ ಅಂತ ಹೇಳ್ಬಿಟ್ಟು ಅವರು ಟ್ರೆಜರ್ ಆಗಿದ್ದಾರೆ. ಸೊ ಈ ಮಕ್ಕಳು ಲೀಸ್ಟ್ ಕೊಟ್ಬಿಟ್ಟು ನಾವು ನ್ಯಾಷನಲಿಗೆ ಕರ್ಕೊಂಡು ಹೋಗೋದು. ಇದೆಲ್ಲ ಅದೇ ವರ್ಷ ನಾವು ಹೋಗೋದನ್ನು ನಮಗೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸಿಂದ ಸಿಕ್ಕಿರೋದು ಮಾನ್ಯತೆ ಲೆಟ್ರ್. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋರು. ನಮ್ಮ ಯೂನಿಫಾರ್ಮ್ ಈ ಥರ ಇರುತ್ತೆ, ಈ ಥರ ಫೈಟ್ಸ್ ಎಲ್ಲ ನಡೆಯುತ್ತೆ, ವೈಟ್ ಆ್ಯಂಡ್ ಬ್ಲೂ ಯೂನಿಫಾರ್ಮ್ ಇರುತ್ತೆ. ನಂತರ ನಮಗೆ ಕರ್ನಾಟಕ ರಾಜ್ಯಕ್ಕೆ ಮಾನ್ಯತೆ ಕೊಟ್ಟಿರೋದು ಇದರಿಂದ ನ್ಯಾಷನಲ್ ಬಾಡಿಯಿಂದ. ಇದೆರಡು ಲೆಟ್ರ್ ವರ್ಷ ಇದೆ ನೋಡಿದ್ರಲ್ಲಿ. 20 ಆಯಿತು, 21 ಆಯಿತು, 22, 23, 24, 25 ನಾವು ಇನ್ನೂ ಅಟ್ಯಾಚ್ ಮಾಡಲಿಲ್ಲ. ಇದರಲ್ಲಿ ನಮ್ಮದೆಲ್ಲ ರೆಫ್ರೀಸು, ಬ್ಲ್ಯಾಕ್ ಬೆಲ್ಟ್ಸು ಇದೆಲ್ಲ ಆಗಿದೆ. ಆಮೇಲೆ 10 ಜಿಲ್ಲೆ ರಿಜಿಸ್ಟರ್ಡ್ ಜಿಲ್ಲೆ ಇದೆ. ಕರ್ನಾಟಕ ಸ್ಟೇಟ್ ಬಾಡಿ ರಿಜಿಸ್ಟರ್ಡ್, ಶಿವಮೊಗ್ಗ ಬೆಂಗಳೂರು ಅರ್ಬನ್ ರಿಜಿಸ್ಟರ್ಡ್, ಬೆಂಗಳೂರು ರೂರಲ್ ರಿಜಿಸ್ಟರ್ಡ್, ಶಿವಮೊಗ್ಗ ಡಿಸ್ಟಿಕ್ ರಿಜಿಸ್ಟರ್ಡ್ ಆ್ಯಂಡ್ ಮೈಸೂರು ಡಿಸ್ಟಿಕ್ ರಿಜಿಸ್ಟರ್ಡ್, ಚಿತ್ರದುರ್ಗ ಸ್ಟೇಟ್ ರಿಜಿಸ್ಟರ್ಡ್ ಆ್ಯಂಡ್ ಹಾವೇರಿ ರಿಜಿಸ್ಟರ್ಡ್, ಹಾಸನ್ ರಿಜಿಸ್ಟರ್ಡ್ ಆ್ಯಂಡ್ ಚಿಕ್ಕಮಗಳೂರು ರಿಜಿಸ್ಟರ್ಡ್, ಉತ್ತರ ಕನ್ನಡ ರಿಜಿಸ್ಟರ್ಡ್ ಆ್ಯಂಡ್ ವಿಜಯಪುರ ರಿಜಿಸ್ಟರ್ಡ್. ಇಷ್ಟು 10 ಜಿಲ್ಲೆ ಇದಕ್ಕೆ ಮಾನ್ಯತೆ ಪಡ್ಕೊಂಡಿದೆ. ಜಿಲ್ಲೆಯಲ್ಲಿ ನಮ್ಮದು ಎಲ್ಲ ನಡೀತಾ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಒಲಿಂಪಿಕ್ ಕಮಿಟಿ ಆಗಲಿ, ಅವರು ಬೇರೆ ಬೇರೆ ರಾಜ್ಯದ್ದು ಮಿನಿಸ್ಟ್ರಿ ಎಲ್ಲ ಕೊಟ್ಟಿರೋದು ಎಲ್ಲ ಲೆಟರ್ ಕೊಟ್ಟಿದ್ದೀನಿ. ಇದೆಲ್ಲ ದಾಖಲೆ ಎಲ್ಲ ಸರ್ಕಾರಕ್ಕೆ ಸಲ್ಲಿಸಿರೋದು ದಾಖಲೆ. ಇದು ಪ್ರತಿಯೊಂದು ನಾವು ಎಷ್ಟು ಜನ ಇದ್ದೀವಿ, ಏನೇನು ಟೀಮ್ ಇದೆ, ನಮ್ಮದು ರೆಫ್ರೀಸು, ನಾವು ಏನೇನು ಮಾಡಿದ್ದೀವಿ ಕಾರ್ಯಕ್ರಮ ಪೂರ್ತಿ ಇದ್ರ ಲಿಸ್ಟ್ ಇದೆ. ಇದು ನೋಡಿ, ರಾಜ್ಯ ಮಟ್ಟ ಫಸ್ಟ್ ನಾವು ಇದೇ ಸ್ಟೇಡಿಯಮಲ್ಲಿ ನಾವು ನಡೆದಿರೋಂಥ ಟ್ರೈನಿಂಗ್ ಕ್ಯಾಂಪ್ ಇದು. ನೆಕ್ಸ್ಟ್ ಟ್ರೈನಿಂಗ್ ಕ್ಯಾಂಪ್ ಇದು, ಅದ್ರ ನೆಕ್ಸ್ಟ್ ಈ ಟ್ರೈನಿಂಗ್ ಕ್ಯಾಂಪು. ಆಮೇಲೆ ಥರ್ಡ್ ಕೂಡ ಟ್ರೈನಿಂಗ್ ಕ್ಯಾಂಪ್. ಹೌದು, ಇದು ಕೂಡ ಟ್ರೈನಿಂಗ್ ಕ್ಯಾಂಪು, ಸೆಮಿನಾರ್. ಇದು ನಾವು ಹೋಗುವಂಥ ಖಂಡಾಲದಲ್ಲಿ ನಡೆಯುವಂಥ ಇದು. ಆಮೇಲೆ ಇದು ಪುಣೆದಲ್ಲಿ ನಡೀತು. ಇದು ಪುಣೆದಲ್ಲಿ ನಡೀತು ಕ್ಯಾಂಪು. ಇದು ಕ್ಯಾಂಪ್ ಹಿಂದೆ. ಆಮೇಲೆ ನಾವು ಫಸ್ಟ್ ರಾಜ್ಯ ಮಟ್ಟ ನಡೆಸಿರುವಂಥ ಇದು ಫಸ್ಟ್ ರಾಜ್ಯ ಮಟ್ಟ, ಸೆಕೆಂಡ್, ಥರ್ಡ್, ಫೋರ್ತ್, 5th, 6th, 7th. ಇದು ದಸರಾ ಗೇಮ್ಸಿಂದ ಮಾಡ್ತಾಯಿದ್ದೀವಿ ನಾವು. ಇದನ್ನೆಲ್ಲ ದಸರಾ ಗೇಮಿಂದು ಈ ವರ್ಷ ಇದು 23 ದಸರಾ, 24 ದಸರಾ ಇದು. ನಂತರ ಕೂಡೋ ಫೆಡರೇಷನ್ ಕಪ್ ಅಂತ ನ್ಯಾಷನಲ್ ಟೂರ್ನಮೆಂಟ್ ನಾನು ಹೇಳಿದಲ್ಲ, ಇದು ಫಸ್ಟ್ ಕೂಡೋ ನ್ಯಾಷನಲ್ ಟೂರ್ನಮೆಂಟ್ ಅಂತ ಬಿಟ್ಟು 2020 ಮಾಡ್ತಾಯಿದ್ದಾರೆ. ಆಮೇಲೆ ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಅಂತ ಬಿಟ್ಟು ಮಾಡ್ತಾಯಿದ್ದಾರೆ. ಇದು 12th ಅಕ್ಷಯ್ ಕುಮಾರ್ ನಾವು ಅಟೆಂಡ್ ಮಾಡಿದಾಗ. ಇದು 13th ಅಕ್ಷಯ್ ಕುಮಾರ್, ಇದು 14th ಅಕ್ಷಯ್ ಕುಮಾರ್. ಇದು ಕೂಡೋ ಫೆಡರೇಷನ್ ಕಪ್ ಅಂತ ಸ್ಟಾರ್ಟ್ ಮಾಡಿದ್ರು 2021ರಿಂದ. ಇದು ಫಸ್ಟ್ ಕೂಡೋ ಕಪ್, ಸೆಕೆಂಡ್ ಕೂಡೋ ಕಪ್, ಥರ್ಡ್ ಕೂಡೋ ಕಪ್, 4th ಕೂಡೋ ಕಪ್, 5th ಫಸ್ಟ್ ಕೂಡೋ ನ್ಯಾಷನಲ್ ಚಾಂಪಿಯನ್ಶಿಪ್. ಇದು ಫಸ್ಟ್ ಕೂಡೋ ನ್ಯಾಷನಲ್ ಚಾಂಪಿಯನ್ಶಿಪ್. ಇದರಲ್ಲಿ ನಾವು ಇಷ್ಟು ಮಕ್ಕಳು ಹೋಗಿದ್ವಿ. ಸೆಕೆಂಡ್ ಕೂಡೋ ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಕೂಡೋ ಕಪ್ಪಲ್ಲಿ ನಾವು ಓವರಾಲ್ ಚಾಂಪಿಯನ್ಶಿಪ್ ತೊಗೊಂಡಿದ್ವಿ. ಈ ಟೀಮ್ ಹೋಗಿದ್ವಿ ನಮ್ಮದು. ನಂತರ ಇದು ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಟೆಂಡ್ ಮಾಡೋಂಥ ಟೀಮ್ ಇದು.
1, 2 ಇದೆಲ್ಲ ಇದೆ. ಇದೆಲ್ಲ ಇಷ್ಟು ಕಷ್ಟಪಟ್ಟೆ ಇದೆಲ್ಲ ಮಾಡಿ ಇದಕ್ಕೆ ನನ್ನ ಟೀಮ್ ಎಲ್ಲ ಸಪೋರ್ಟ್ ಮಾಡುತ್ತೆ. ನನ್ನ ಮಗ ಇದರಿಂದ ಭಾಳ ಶ್ರಮ ಪಟ್ಟಿದ್ದಾನೆ. ಈ ಬುಕ್ ಪೂರ್ತಿ ಅವನೇ ಹೆಚ್ಚು ಕಡಿಮೆ ಇದು 1.5 ತಿಂಗಳಾಯಿತು ಈ ಬುಕ್ ರೆಡಿ ಮಾಡೋಕ್ಕೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದರಲ್ಲಿದೆ. ಈ ಡಾಕ್ಯುಮೆಂಟ್ಸ್ ನಾವು ಸರ್ಕಾರ ಸಲ್ಲಿಸಿದ್ವಿ. ಸರ್ಕಾರ ನಮಗೆ ಮಾನ್ಯತೆ ಕೊಡೋದು ನಂಬಿಕೆ ಇದೆ. ಇದನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. Well, good afternoon. Myself Shannon, and I'm basically studying in Pora International School, and I'm basically 15 years old. I've been training since past 3 years, and this school is actually very beneficial for the physical fitness and so on. So girls should actually try to get into this combat sports more possible, because it's actually useful for this generation or more on. And I have played nationals and states, so it's actually very beneficial, and I would actually recommend this more often. So the girls actually should join this thing. Well, I have received scholarship of 10,000 for participating in the national and achieving the medal. So I would recommend you all to join this so that you can actually receive scholarship for your education purpose or still more. Thank you. ಹಾಸನ್ ಡಿಸ್ಟ್ರಿಕ್ಟ್ ಕೂಡೋ ಟೀಮ್ ಸಿಮ್ರನ್ ಖಾನ್. ಓಕೆ ಆಯ್ತು. ನಾನು ಶಬೀರ್ ಸರ್ ಸ್ಟೂಡೆಂಟ್ದು ಪೇರೆಂಟ್ ಮಾತಾಡ್ತಾ ಇರೋದು. ಶಬೀರ್ ಸರ್ ಸ್ಟೂಡೆಂಟ್ ಪೇರೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೂಡೋ ಫ್ಯಾಮಿಲಿ ಅಂತ ಆಗಿರೋದು. ಬಿಕಾಸ್ ಅವ್ರು ಕೊಡ್ತಾ ಇರೋ ಒಂದು ಕೋಚಿಂಗ್ ಆಗಿರ್ಬೋದು, ಬರೀ ಕೋಚಿಂಗ್ ಅನ್ನೋದಕ್ಕಿಂತ ಅವರು ಮಕ್ಕಳನ್ನ ಎಲ್ಲ ಥರ ಟ್ರೈನ್ ಮಾಡ್ತಾರೆ. ಎಜುಕೇಷನ್ನು ಇರ್ಬೋದು, ಸ್ಪೋರ್ಟ್ಸು ಇರ್ಬೋದು, ಎಲ್ಲ ಥರದಲ್ಲೂ ಟ್ರೈನ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಶಿವಮೊಗ್ಗದಲ್ಲಿ ಸ್ಟೇಟ್ ಲೆವೆಲ್ ಆಗಿದ್ದು, ಸ್ಟೇಟ್ ಲೆವೆಲಲ್ಲಿ ನಿಯರ್ಲಿ 500 to 600 ಮೆಂಬರ್ಸ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ತುಂಬ ಜನ ಗೋಲ್ಡ್ ತೊಗೊಂಡಿದ್ದಾರೆ, ತುಂಬ ಜನ ಸಿಲ್ವರ್ ತೊಗೊಂಡಿದ್ದಾರೆ, ಬ್ರಾನ್ಸ್ ತೊಗೊಂಡಿದ್ದಾರೆ. ಈಗ ಗೋಲ್ಡ್ ಸಿಲ್ವರ್ ಆದವರಿಗೆ ಆಲ್ಮೋಸ್ಟ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಗುಜರಾತ್ಗೆ ಹೋಗ್ತಾ ಇದ್ದಾರೆ. ಗುಜರಾತಲ್ಲಿ ಕಾಂಪಿಟೇಟ್ ಮಾಡ್ತಾ ಇರೋ ಎಲ್ಲ ಮಕ್ಕಳಿಗೂ 10,000 ಸ್ಕಾಲರ್ಶಿಪ್ ಬರುತ್ತೆ. ಅಲ್ಲಿ ಅಕ್ಷಯ್ ಕುಮಾರ್ ಕಪ್ ಸಹ ನಡೆಯುತ್ತೆ, ಅದು ಇಂಟರ್ನ್ಯಾಷನಲ್ ಕಪ್ ಆಗಿರುತ್ತೆ. ನಮ್ಮ ಸರ್ ತುಂಬ ಚೆನ್ನಾಗೇ ಟ್ರೈನ್ ಮಾಡ್ತಾರೆ ಮಕ್ಕಳನ್ನ. ತುಂಬ ಚೆನ್ನಾಗಿ ಇದೇ ಜಿಮ್ಮಲ್ಲೇ ಟ್ರೈನ್ ಮಾಡ್ತಾರೆ. ಅವರು ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಪ್ಲೀಸ್ ಆದಷ್ಟು ಎಲ್ಲರೂ ಸೇರ್ಕೊಳ್ಳಿ ಅಂತಲೂ ಕೇಳ್ಕೊತೀನಿ. ಜೊತೆಗೆ ನನ್ನ ಮಗ ಇಲ್ಲೇ ಇದ್ದಾನೆ, ಹೀ ಈಸ್ ಆಲ್ಸೋ ಗೋಲ್ಡ್ ಮೆಡಲಿಸ್ಟ್. ಇನ್ಫ್ಯಾಕ್ಟ್ ಅವನು ನ್ಯಾಷನಲ್ ಲೆವೆಲ್ ಸಿಲ್ವರ್ ಆ್ಯಂಡ್ ಬ್ರಾನ್ಸ್ ಮೆಡಲಿಸ್ಟ್. ಶಬೀರ್ ಸರ್ ಸ್ಟೂಡೆಂಟ್. ಸರ್ನಿಂದ ಎಲ್ಲ ಥರ ಸಪೋರ್ಟಿವ್ ಆಗಿರುತ್ತೆ. ಜೊತೆ ಕ್ಲಾಸಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಜಾಯ್ನ್ ಆಗಿ ಎಲ್ಲ. ಥ್ಯಾಂಕ್ ಯು. ಕೂಡೋ ಇದು ಒಂದು ಸೆಕೆಂಡ್ ಪ್ಲೇಸ್ ಆಗಿದೆ. ಬಟ್ ಎಲ್ಲ ಫಸ್ಟ್ ಟೈಮ್ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಡೇನೇ ಅವ್ನು ಗೋಲ್ಡ್ ಮೆಡಲ್ ತೊಗೊಂಡ. ಇಲ್ಲೇ ಶಿವಮೊಗ್ಗದಲ್ಲಿ ಗೋಲ್ಡ್ ಮೆಡಲ್ ಆದಮೇಲೆ ಗುಜರಾತ್ಗೆ ಹೋದ. ಗುಜರಾತಲ್ಲೂ ಫಸ್ಟ್ ಗೋಲ್ಡ್ ಮೆಡಲ್. ಸರ್ ಕೋಚಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಮಗೆ ಅದು ತುಂಬ ಇಷ್ಟ ಆಗಿದೆ. ನನ್ನ ಚಿಕ್ಕ ಮಗ ಕೂಡ ಇಲ್ಲೇ ಜಾಯಿನ್ ಮಾಡ್ತಾ ಇದ್ದೀನಿ. ಈಗ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ಇವನ್ನ ಕೋಚಿಂಗೋಸ್ಕರ. ಇನ್ನು ಶಬೀರ್ ಸರ್ ಮಗ ಆಗಲಿ ಇವರಾಗಲಿ ನಮಗೆ ಅವರ ಜಿಮ್ಮಲ್ಲಿ ಕರ್ಕೊಂಡೋಗಿ ನೀಟಾಗಿ ಊಟದಿಂದ ಎಲ್ಲ ವ್ಯವಸ್ಥೆ ನೀಟಾಗಿ ಮಾಡ್ತಾರೆ. ತುಂಬ ಚೆನ್ನಾಗೂ ನೋಡ್ಕೊತಾರೆ ಮಕ್ಕಳನ್ನ. ಸೇಫಾಗಿ ತುಂಬ ಚೆನ್ನಾಗೂ ಕರ್ಕೊಂಬರ್ತಾರೆ. ಗಾಡಿಗಳು ಟ್ರೈನಲ್ಲಿ ಆಗಲಿ ಅಥವಾ ಬಸ್ಸಲ್ಲಿ ಹೋದ್ರೂ ಊಟ ತಿಂಡಿಗೆ ಯಾವ ಕೊರತೆನೂ ಮಾಡಲ್ಲ. ಎಲ್ಲ ಸೇಫಾಗಿ ಕರ್ಕೊಂಡು ಸೇಫಾಗೆ ಬರ್ತಾ ಇದ್ದಾರೆ. ಬಟ್ ನಮಗೆ ಕೂಡ ಗೊತ್ತಿರಲಿಲ್ಲ. ನಮ್ಮ ಮೊಮ್ಮಗ ಅಂದಮೇಲೆ ಕೂಡ ಅಂತ ಗೊತ್ತಾಯಿತು. ಕೂಡ ಅಂದರೆ ನಮ್ಗೆ ಆಶ್ಚರ್ಯ. ಕೂಡೋಣ ನಮ್ಮನೆ ಫೋಟೋಗಳೆಲ್ಲ ತೋರಿಸಿದ್ವಿ. ಇದಲ್ಲ ಅಂದ. ಒಂದಿನ ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳ್ದ. ಶಬೀರ್ ಸರ್ ಅವರ ಇನ್ಸ್ಟಿಟ್ಯೂಷನಿಗೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ನಾವು ಭಾರಿ ಆಶ್ಚರ್ಯನೇ ಅನ್ನಿಸ್ತು. ನನಗಂತೂ ತುಂಬ ಆಶ್ಚರ್ಯ ಆಯಿತು. ನನ್ನ ಮಗ ಹಿಂಗೆ ಆಡ್ತಾನ, ಹಿಂಗೆ ಹೊಡೆಸ್ಕೊಂತಾನ ಮಾಸ್ಟ್ರ್ ಹತ್ರ. ಭಾರಿ ಆಶ್ಚರ್ಯ ಆಯಿತು. ಆವತ್ತಿಂದ ಇಲ್ಲ ನನ್ನ ಮಗಂಗೆ ಮಾಡಿಸ್ಲೇಬೇಕು, ಅವನು ನ್ಯಾಷನಲ್ ಮಾಡಿಸ್ಬೇಕು, ಇಂಟರ್ನ್ಯಾಷನಲ್ಗೂ ಕಳ್ಸೋಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋಂಥ ಒಂದು ಆಸೆ ಬಿಡ್ತು. ಆ ಪ್ರಕಾರ ಅದು ಕೋಚ್ ಒಬ್ಬರು ಅವರು ಕೋಚಾಗಿ ಹೇಳ್ಕೊಡ್ತಿಲ್ಲ ಮಕ್ಕಳಿಗೆ. ಆ ಕ್ಷಣಕ್ಕೆ ಅವರು ಶಿಕ್ಷೆ ಅರ್ಹರು ಇವರು, ಶಿಕ್ಷೆ ಕೊಡೋರು ಇವರು, ಹಂಗಾಗಿದ್ದಾರೆ. ಅವರು ಶಿಕ್ಷೆ ಸರಿಯಾಗಿ ಮಕ್ಕಳು ಕಲಿತಿದ್ದಾರೆ, ಅದಕ್ಕೆ ಸರಿಯಾಗಿ
ಮೆಡಲ್ಗಳು ಬರ್ತಾ ಇದ್ದಾವೆ. ನಮಗಂತೂ ಇಂಟರ್ನ್ಯಾಷನಲ್ ಮಾಡಿಸ್ಬೇಕು ಅನ್ನೋ ಆಸೆ ತುಂಬ ಇದೆ. ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಯರ್ಲಿ 20,000 ಸರ್ ಕೈಯಿಂದ ಫೈನ್ ಕಟ್ಟಿದ್ದಾರೆ. ಬರೀ ಒಂದು ಲಗೇಜ್ ಮಿಸ್ ಆಗಿರೋದಕ್ಕೆ. ಅಷ್ಟು ಮಕ್ಕಳನ್ನ ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. ಇನ್ಫ್ಯಾಕ್ಟ್ ಸರ್ ತುಂಬಾ ತಗೊಂಡು ಕರ್ಕೊಂಡು ಬರ್ತಾರೆ. ಆಮೇಲೆ ನಾವು ಏನು ನ್ಯಾಷನಲ್ಸ್ ನಡೆಯುತ್ತೆ ಗುಜರಾತಲ್ಲಿ 10,000 ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದೆ. ಜೊತೆಗೆ ಜಾಬ್ ಆಫರ್ಸ್ಗಳೀಗ ಶುರುವಾಗಿದೆ ನಮ್ಮ ಕೂಡೋಗೆ, ನಾಟ್ ಫಾರ್ ಕರಾಟೆ ಓನ್ಲಿ, ಕೂಡೋಗೆ ನಮಗೀಗ ಆಲ್ರೆಡಿ ನಮ್ಮ ಎಷ್ಟೋ ಜನ ಮಕ್ಕಳು ಇದು ಏನದು ಜಾಬ್ ತಗೊಂಡಿದ್ದಾರೆ. ಎಲ್ಲಿ ಅಂದರೆ IT ಅಲ್ಲಿ ತಗೊಂಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಆಫ್ ಇದರಲ್ಲಿ ತಗೊಂಡಿದ್ದಾರೆ, ನಮ್ಮ GSTಯಲ್ಲೂ ತಗೊಂಡಿದ್ದಾರೆ. ಇನ್ನೊಂದೇನು ಅಂದರೆ ಆಲ್ಮೋಸ್ಟ್ ನಮಗೆ ಕರ್ನಾಟಕದಲ್ಲಿ ಕೂಡೋ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಸರ್. ಅದನ್ನು ತುಂಬ ಚೆನ್ನಾಗಿ ಅವರು ದೊಡ್ಡದಾಗೆ ಅದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ದು ಇದಿದೆ, ಏಮಿದೆ. ಆ ಏಮ್ಗೆ ನಮ್ಗಳ್ದು ಸಪೋರ್ಟ್ ಇರುತ್ತೆ ಸರ್, ಯಾವಾಗಲೂ ಇರುತ್ತೆ. ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ. ಅದೇ ಥರ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಸಪೋರ್ಟ್ ಅಸ್, ಅಂದರೆ ಸಪೋರ್ಟ್ ಫಾರ್ ಶಬೀರ್ ಸರ್ ಪ್ಲೀಸ್. ಇನ್ಫ್ಯಾಕ್ಟ್ ಬರೀ ಮಾತ್ರ ಮಾಡಿಸ್ಕೊಬರಲ್ಲ, ಅಲ್ಲಿರೋ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ಕೂಡೋ ಕೂಡ ಮುಗಿಸ್ಕೊಂಡು ಅಲ್ಲಿನ ಒಂದು ಏನು ಅಲ್ಲಿ ನೋಡೋಂಥ ಏನೇನು ಪ್ಲೇಸಸ್ ಇರುತ್ತೆ, ಮತ್ತೆ ಮಕ್ಕಳು ಅಲ್ಲಿಗೆ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಗೊತ್ತಿರಲ್ಲ, ಅದನ್ನು ಸಹ ತೋರಿಸ್ಕೊಂಡು ಬರ್ತಾರೆ. ಬರೀ ಶಬೀರ್ ಸರ್ ಅಲ್ಲದೇನೆ ಅವ್ರ ಮಗ ತುಂಬಾನೇ ಅದಕ್ಕೆ ಎಫರ್ಟ್ ಹಾಕ್ತಾ ಇದ್ದಾರೆ. ತುಂಬ ಮಗಳು ಸಹ, ಅವರೊಬ್ರು ಡಾಕ್ಟರ್ ಮಗಳು, ಅವ್ರದ್ದು ತುಂಬ ಎಫರ್ಟ್ ಇದೆ ಅದರಲ್ಲಿ. ಮಗನ ಹೆಸರು ಇಬ್ರಾಹಿಂ ಅಂತೇಳಿ, ಮಗಳು ಸಬಾ ಅಂತ ಹೇಳ್ಬಿಟ್ಟು ಇಬ್ರದ್ದು ಸಿಕ್ಕಾಬಟ್ಟೆ ಎಫರ್ಟ್ ಇದೆ ಅದರಲ್ಲಿ. ಅವ್ರ 3 ಜನಕ್ಕೂ ಇನ್ಫ್ಯಾಕ್ಟ್ ಬೈ ಸೋಲ್ ಹ್ಯಾಟ್ಸ್ ಆಫ್ ಹೇಳಬೇಕು ಅಂದ್ಕೊಂಡಿದ್ದೀವಿ. ಹ್ಯಾಟ್ಸ್ ಆಫ್ ಸರ್ ಫಾರ್ ಯುವರ್